ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಗಸ್ಟ್ ಮಾಸದಲ್ಲಿ ಬರ್ತಾ ಇರುವಂತಹ ಗ್ರಹಣಗಳು, ಒಂದು ಸೂರ್ಯಗ್ರಹಣ ಮತ್ತೊಂದು ಚಂದ್ರಗ್ರಹಣ, ಅಮಾವಾಸ್ಯ ತಿಥಿಯಂದು ಬರ್ತಾ ಇರುವಂತಹ ಆಗಸ್ಟ್ 12ರಂದು ಕಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಗ್ರಹಣವು ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣದ ನಿಯಮಗಳಾಗಿರಬಹುದು, ಗ್ರಹಣ ದೋಷ ಪರಿಹಾರಗಳಾಗಿರಬಹುದು, ಮಾಡಬೇಕಾ ಅಂದರೆ ಎಸ್ ಮಾಡಬೇಕು. ಅದು ಯಾವ ದೇಶದಲ್ಲಿ ಈ ಗ್ರಹಣ ಪ್ರಭಾವ ಇರುತ್ತೆ, ಹೊರ ದೇಶಗಳಲ್ಲಿ ಈ ಗ್ರಹಣ ಪ್ರಭಾವ ಅನ್ನೋದು ಇರುತ್ತೆ. ಅದರಲ್ಲೂ ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಈ ನಾರ್ತ್ ರಷ್ಯಾ ಆಗಿರ್ಬೋದು, ಐಲ್ಯಾಂಡ್ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ದೇಶಗಳಲ್ಲಿರುವಂತಹ ಜನತೆ ಗ್ರಹಣ ನಿಯಮಗಳು ಮಾಡಬೇಕಾಗಿರುತ್ತೆ. ಈ ನಿರ್ಮಾಣವಾಗ್ತಾ ಇರುವಂಥ ಒಂದು ವೈಜ್ಞಾನಿಕವಾಗಿ ಖಗೋಳದಲ್ಲಿ ಆಗಸ್ಟ್ 12 ರಾತ್ರಿ 2:15ಗೆ ಗ್ರಹಣ ಮುಗಿದೋಗುತ್ತೆ ಇಂಡಿಯಾ ಕಾಲಮಾನದ ಪ್ರಕಾರ. ಅಂದರೆ ರಾತ್ರಿ 9:15ಕ್ಕೆ ಆರಂಭವಾಗಿರುವಂಥ ಸೂರ್ಯಗ್ರಹಣವು ಬೆಳಗಿನ ಜಾವ 2:15ಕ್ಕೆ ಮುಗಿದೋಗುತ್ತೆ. ಅಂತಹ ಸಮಯದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ರವಿ ಗ್ರಹಣ, ರವಿ ಇರುವಂತಹ ಸ್ಥಾನ, ಯಾಕಂದರೆ ಈ ರವಿ ಇರುವಂತಹ ಸ್ಥಾನ ಮತ್ತು ಯಾವ ಸ್ಥಾನದಲ್ಲಿ ಕಟಕ ರಾಶಿ ಬರುತ್ತೆ, ಯಾವ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣವಾಗುತ್ತೆ, ಈ ಎರಡೂ ವಿಷಯಗಳನ್ನು ಆಧಾರ ಮಾಡಿಕೊಂಡು ನಾವು ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಪ್ರಮುಖವಾಗಿ ರಾಶ್ಯಾಧಿಪತಿ ಕುಜ ಆಗಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ನಾವು ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ಶನಿ ಗಮನ ಸಂಚಾರದಲ್ಲಿ ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ಗ್ರಹಣವಾಗ್ತಾ ಇದೆ, ಪೂರ್ವ ಪುಣ್ಯಸ್ಥಾನ ಭಾಗ್ಯಸ್ಥಾನ. ಆಲ್ರೆಡಿ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ, ಗುರು ದ್ವಿತೀಯ ಪಂಚಮಾಧಿಪತಿ ಆಗಿರುತ್ತಾರೆ. ಅಷ್ಟಮ ಲಾಭಾಧಿಪತಿ ಆಗಿರುವಂತಹ ಬುಧನು 5ನೇ ತಾರೀಕು ಮೇಲೆ ಇರ್ತಾರೆ. ಆಗಸ್ಟ್ 5ನೇ ತಾರೀಕಿನಿಂದ ಅಲ್ಲೇ ಭಾಗ್ಯಸ್ಥಾನದಲ್ಲಿದ್ದಾರೆ. ರವಿಯು ಕೂಡ 17ನೇ ತಾರೀಕುವರೆಗೂ ಈ ಭಾಗ್ಯಸ್ಥಾನದಲ್ಲಿ ಇದ್ದು ಸೂರ್ಯಗ್ರಹಣವು ಭಾಗ್ಯಸ್ಥಾನದಲ್ಲಿ ಆಗ್ತಾ ಇದೆ. ಸೊ ಈ ಭಾಗ್ಯಸ್ಥಾನದಲ್ಲಿ ಆಗ್ತಾ ಇರುವಂತಹ ಈ ಸೂರ್ಯಗ್ರಹಣವು ಇದರಿಂದ ವೃಶ್ಚಿಕ ರಾಶಿಯವರು ಯಾವ ವಿಷಯಗಳಲ್ಲಿ ಅನುಕೂಲತೆ ಅಂತ ನೋಡುವುದಾದರೆ, ಕಂಪ್ಲೀಟಾಗಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಕೆಲವೊಂದು ತಮ್ಮನ್ನು ಅಂದರೆ ವೈಯಕ್ತಿಕವಾಗಿ ಇಲ್ಲಿಯವರೆಗೂ ಕೂಡ ಪ್ರತಿಯೊಂದು ಹೊರಗಡೆ ಹೇಳಿ ಆ ಪ್ರಯತ್ನಗಳು ಸಕ್ಸಸ್ ಆಗದೆ ಏನಾಯಿತು ಆ ಪ್ರಯತ್ನಗಳಂತ ಹೇಳುವಾಗ ಕೆಲವೊಂದು ಸಾರಿ ಮುಜುಗರಕ್ಕೆ ಒಳಗಾಗಿರುವಂಥ ಸಂದರ್ಭಗಳು ಬಂದಿರುತ್ತೆ. ಬಟ್ ಈಗ ಈ ಮಾಸದಲ್ಲಿ ಮಾಡುವಂಥ ಅಷ್ಟಮ ಸ್ಥಾನದಲ್ಲಿ ಕುಜ, ಅಷ್ಟಮ ಸ್ಥಾನ ಅಂದರೆ ರಹಸ್ಯ ಸ್ಥಾನ ಅಂತ ಹೇಳ್ತೀವಿ, ರಹಸ್ಯವಾಗಿ ನಿಗೂಢವಾಗಿ ಮಾಡುವಂತಹ ಪ್ರಯತ್ನಗಳು. ಸೊ ಆಲ್ಮೋಸ್ಟ್ ಒಂದೇ ಸಾರಿ ಪ್ರಯತ್ನ ಸಕ್ಸಸ್ ಆದಮೇಲೆ ಅಥವಾ ರಿಸಲ್ಟ್ ಬಂದ ಮೇಲೆ ಹೇಳ್ಕೊಳ್ಳೋಣ ಅಂತ ಕೆಲವೊಂದು ವ್ಯವಹಾರಗಳು, ವಿಷಯಗಳು ರಹಸ್ಯವಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಆಗಸ್ಟ್ ಮಾಸದಲ್ಲಿ. ಆದ್ದರಿಂದ ಡೆಫಿನೆಟಾಗಿ ಆ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನೋದು ಇದ್ದರೆ ಡೆಫಿನೆಟಾಗಿ ಅದು ಹೊರಗಡೆ ಪ್ರಪಂಚಕ್ಕೆ ಹೇಳೋದಕ್ಕೆ ಮುಂದಾಗ್ತಾರೆ. ಬಟ್ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲವೊಂದು ವಿಷಯಗಳು, ಪ್ರಯತ್ನಗಳು, ವ್ಯವಹಾರಗಳು ರಹಸ್ಯವಾಗಿ ನಿಗೂಢವಾಗಿ ಮಾಡುವಂತಹ ಪ್ರಯತ್ನಗಳು ಮಾಡ್ತಾರೆ. ಪ್ರತಿಯೊಂದು ಪ್ರಯತ್ನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಶತ್ರುಗಳ ಮೇಲೆ ಮೇಲ್ಗೈ ನಂದಾಗಿರಬೇಕು. ಅಂದರೆ ಬಹಳ ವೈಫಲ್ಯಗಳನ್ನು ನೋಡ್ತಾ ಇದ್ದಾರೆ ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸು. ಅಂದರೆ ಅಲ್ಲಿ ಆಗಿರ್ಬೋದು ಚತುರ್ಥ ಅರ್ಧಾಷ್ಟಮ ಶನಿ ಮುಗೀತು, ಈಗ ಪಂಚಮ ಶನಿ. ಎಲ್ಲಿಯೂ ಕೂಡ ಒಂದು ಫೋಕಸ್ಡ್ ಆಗಿ ಒಂದು ಸ್ಪೀಡ್ ಅಂದ್ಕೊಂಡಿರೋ ಮಟ್ಟದಲ್ಲಿ ಮೂವ್ ಹೋಗ್ತಾ ಇಲ್ಲ, ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದಾರೆ. ಪಂಚಮ ಸ್ಥಾನದಲ್ಲಿ ಶನಿ ಈಗ ವಕ್ರಗಮನದಲ್ಲಿದ್ದು ಅರ್ಧಾಷ್ಟಮ ಫಲಗಳನ್ನು ನೀಡ್ತೋರೋದ್ರಿಂದ ಯಾವುದೇ ವಿಷಯವೂ ಕೂಡ ವೇಗವಾಗಿ ತಲುಪ್ತಾ ಇಲ್ಲ, ಫಾಸ್ಟಾಗಿ ನಿರೀಕ್ಷೆ ಮಾಡಿರುವಂತಹ ಫಲಗಳನ್ನು ನೀಡ್ತಾ ಇಲ್ಲ. ಒಂದು ಸ್ಟಬ್ಬನ್ ಮೋಡಲ್ಲಿ ಒಂದು ಕಡೆ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಈ ಸಂದರ್ಭದಲ್ಲಿ. ಈಗ ಈ ಸಂದರ್ಭದಲ್ಲಿ ಶತ್ರುಗಳ ಮೇಲೆ ಯಾವುದೇ ರೀತಿ, ಶತ್ರುಗಳಂದರೆ ಸುತ್ತಮುತ್ತ ಇರುವಂತಹ ಕಷ್ಟಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ರಹಸ್ಯವಾಗಿ ಒಂದು ರೀತಿ ಪ್ರಯತ್ನ ಮಾಡಿ ಯಾರಾದರೂ ಇಲ್ಲಿಯವರೆಗೂ ಅವಮಾನ ಮಾಡಿದಾರೋ, ಯಾರು ಇಲ್ಲಿಯವರೆಗೂ ಕೀಳಾಗಿ ನೋಡಿದಾರೋ ಅಂತಹ ವ್ಯಕ್ತಿಗಳಿಗೆ ಯಾವುದೇ ಸುಳಿವನ್ನು ಕೊಡದೆ ಒಬ್ಬ ದೊಡ್ಡ ಸಾಧನೆಯನ್ನು ಮಾಡಿ ಆ ಸಾಧನೆ ಮುಖಾಂತರ ಉತ್ತರ ತಿಳಿಸಬೇಕು, ಉತ್ತರ ಕೊಡಬೇಕು ಅನ್ನುವಂತಹ ಪ್ರಯತ್ನಗಳಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಿರಂತರ ಪ್ರಯತ್ನಗಳು ಮಾಡ್ತಾ ಇರ್ತಾರೆ.
ಕೋರ್ಟ್ ಕೇಸ್ ವ್ಯವಹಾರಗಳಂತ ಬಂದಾಗ, ನ್ಯಾಯ ಸಂಬಂಧಪಟ್ಟಿರುವಂಥ ವಿವಾದಗಳಂತ ಬಂದಾಗ ಯಾವುದೇ ರೀತಿಯಲ್ಲಿ ಆಗಲಿ, ಸೊ ಆಪೋಸಿಟಲ್ಲಿರುವಂತಹ ಪಿಟಿಷನರ್, ಆಪೋಸಿಟಲ್ಲಿರುವಂತಹ ಅಪೋನೆಂಟ್ ಮೇಲೆ ಸಕ್ಸಸ್ನ ಪಡಿಬೇಕು, ಅವರ ಮೇಲೆ ಜಯ ಸಾಧಿಸಬೇಕು ಅನ್ನುವಂತಹ ವಿಷಯಗಳಲ್ಲಿ ತೀವ್ರತರವಾಗಿರುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಸೊ ಅಟ್ ಎನಿ ಕಾಸ್ಟ್ ಅಪೋನೆಂಟ್ ಮೇಲೆ ಮೇಲ್ಗೈ ಸಾಧಿಸಬೇಕು. ಅದು ಚುನಾವಣೆಗಳಾಗಿರ್ಬೋದು. ಈಗ ನೋಡಿ, ಈ ಗೆಲುವು ಅನ್ನೋದು ರನ್ನರ್ ಅಪ್ ಬಂದ್ರೂ ಕೂಡ ರನ್ನರ್ನ ಯಾರೂ ನೆನಪಿಟ್ಕೊಳ್ಳಲ್ಲ. ಯಾವಾಗಲೂ ಇಟ್ಕೊಳ್ಳೋದು ಗೆಲುವನ್ನು, ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು ಯಾರು ಸಕ್ಸಸ್ನ ವಿನ್ನರ್ ಮಾಡಿರ್ತಾರೋ ವಿನ್ನರ್ ಮಾತ್ರ ಸಕ್ಸಸ್. ಸೊ ಆ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆ ವಿನ್ನಿಂಗ್ ಚಾನ್ಸಸ್ಗೋಸ್ಕರ ವಿಪರೀತವಾಗಿರುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಅಂದ್ಕೊಂಡಿರೋ ಮಟ್ಟದಲ್ಲಿ ನೀವು ಕನಸು ಕಾಣ್ತಾ ಇರುವಂತಹ ಒಂದು ಉದ್ಯೋಗ, ಉತ್ತಮ ರೀತಿಯಲ್ಲಿ ಅನುಕೂಲತೆ ಇರುವಂತಹ ಉದ್ಯೋಗ, ಒಂದು ಸ್ಥಿರವಾಗಿರುವಂತಹ ಉದ್ಯೋಗ, ನಿಮ್ಮ ಕನಸಿನ ವಿಷಯಗಳಲ್ಲಿ ಬೆನಿಫಿಟ್ಸ್ ಪಡೆಯುವಂತಹ ಉದ್ಯೋಗಗಳು ಮಾಡೋದಕ್ಕೆ ಇನ್ನೊಂದು ಮಂತ್ ನೀವು ಕಾದಿರಬೇಕಾಗಿರುತ್ತೆ. ಯಾಕಂದರೆ ದಶಮಾಧಿಪತಿ ಆಗಸ್ಟ್ 15ರಿಂದ ದಶಮ ಏಕಾದಶದಲ್ಲಿ ಯೋಗಕಾರಕನಾಗಿರ್ತಾರೆ ಆಗಸ್ಟ್ 17ರಿಂದ. ಸೊ ಆಗಿರೋದ್ರಿಂದ ದಶಮಾಧಿಪತಿಯಾಗಿರುವಂತಹ ರವಿಗೆ ಕಟಕ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ, ಸೊ ರವಿ ಏಕಾದಶಕ್ಕೆ ಬಂದಾಗ ಅಂದರೆ ಸೆಪ್ಟೆಂಬರ್ 15th ಮೇಲೆ ನೀವು ಮಾಡುವಂತಹ ಉದ್ಯೋಗ ಪ್ರಯತ್ನಗಳು ಅಥವಾ ನೀವು ಬಯಸ್ತಾ ಇರುವಂತಹ, ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಪ್ಯಾಕೇಜ್ ಆಗಿರ್ಬೋದು, ಆನ್ಸೈಟ್ ಆಪರ್ಚುನಿಟೀಸ್ ಆಗಿರ್ಬೋದು, ತುಂಬ ಅನುಕೂಲವಾಗಿರುವಂತಹ ಗೋಚಾರ ತೋರಿಸ್ತಾ ಇದೆ. ಇದೆಯೂ ಕೂಡ ಗ್ರಹಣದ ನಂತರ. ಯಾಕಂದರೆ ಇಲ್ಲಿ ದಶಮಾಧಿಪತಿ ರವಿಗೇನೆ ಗ್ರಹಣ. ಸೊ ಆಲ್ಮೋಸ್ಟ್ 15th ನಂತರ ಅನುಕೂಲ ಇತ್ತು. ಈ ಗ್ರಹಣದ ಮುಖಾಂತರ ಸ್ವಲ್ಪ 1 ವೀಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ, ಬಟ್ ನಿಮ್ಮ ಪ್ರಯತ್ನದ ಮುಖಾಂತರ ನೀವು ಅಂದ್ಕೊಂಡಿರುವಂತಹ ಉದ್ಯೋಗವನ್ನು ಇರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವಂತಹ ಫಲಗಳು ಅಂದರೆ ನೀವು ಆಯ್ಕೆ ಮಾಡ್ತಾ ಇರುವಂಥ, ಈಗ ನೋಡಿ ಬಹಳ ಜನ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ ಪಡಿಬೇಕು, ಉತ್ತಮ ತಾವು ಅಂದ್ಕೊಂಡಿರುವಂತಹ ಪ್ರದೇಶಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕು, ಒಳ್ಳೆಯ ರ್ಯಾಂಕ್ ಮಾಡಿ, ಈ ರೀತಿ ವಿಷಯಗಳಲ್ಲಿ ತುಂಬ ಅನುಕೂಲವಾಗಿ ನೀವು ಇಷ್ಟಪಟ್ಟಿರುವಂತಹ ಉದ್ಯೋಗ ವಿದ್ಯಾ ಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಕ್ಕೆ ಅನುಕೂಲವಿರುತ್ತೆ. ದೈವ ಬಲ ಚೆನ್ನಾಗಿದೆಯಾ ಅಂದರೆ ಎಸ್, ಭಾಗ್ಯದಲ್ಲೇ ಗುರು ಇರೋದ್ರಿಂದ ಅನುಕೂಲವಾಗಿರುವಂತಹ ದೈವ ಬಲ ಸಂಪೂರ್ಣವಾಗಿದೆ. ನೀವು ಮಾಡುವಂತಹ ಪ್ರಯತ್ನಗಳು ಅದು 100% ಎಫರ್ಟ್ ಅನ್ನೋದು ಇರಬೇಕಾಗಿರುತ್ತೆ. ಇಲ್ಲಿ ನೀವು ಎಫರ್ಟೇ ಇಲ್ಲ, ನನಗೆ ಸುಮ್ಮನೆ ಕೂತ್ಕೊಂಡು ನಾನು ಸಕ್ಸಸ್ ಕಾಣಬೇಕು ಅಥವಾ ನಾನು ಸಕ್ಸಸ್ ಆಗಬೇಕು ಅಂದರೆ ಆಗಲ್ಲ. 90% ಎಫರ್ಟ್ ಪ್ಲಸ್ 10% ಲಕ್, ಅದನ್ನೇ ದೈವ ಬಲ ಅಂತ ಹೇಳ್ತಾರಲ್ಲ, ಅದು ನಿಮಗೆ ಕೂಡಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ನಾನು ಏನೇ ಪ್ರಯತ್ನ ಮಾಡಿದ್ರೂ ಬರ್ತಾ ಇಲ್ಲ, ಏನೇ ಪ್ರಯತ್ನ ಮಾಡಿದ್ರೂ ಕೈ ಹಿಡಿತಾ ಇಲ್ಲ ಅಂದರೆ, ಸೊ ಅಗೈನ್ ಗೋಚಾರಕ್ಕೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ದಶೆ ಅಂತರ್ದಶೆಗಳಿಗಾಗಿರ್ಬೋದು ಅಥವಾ ಗ್ರಹಗಳ ಸ್ಥಾನದ ಮೇಲೆ ಅನುಕೂಲ ಇರುವಂತಹ ವಿಷಯಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ಇದಕ್ಕೆಲ್ಲನೂ ಕೂಡ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಕೊಂಡು ಒಂದು ಉದ್ಯೋಗ ಬದಲಾವಣೆ ಆಗಿರ್ಬೋದು, ಒಂದು ಮೇಜರ್ ಡೆಸಿಷನ್ ತಗೊಳ್ಳೋದಾಗಿರ್ಬೋದು, ಒಂದು ಪ್ರಾಪರ್ಟಿ ನಿರ್ಮಾಣ ಆಗಿರ್ಬೋದು, ಅಥವಾ ವ್ಯಾಪಾರ ವ್ಯವಹಾರಗಳನ್ನ ಆರಂಭ ಮಾಡುವುದು. ಯಾಕಂದರೆ ಬಹಳಷ್ಟು ಜಾತಕಗಳಲ್ಲಿ ಈ ಲಾಭಸ್ಥಾನ, ರಾಜ್ಯಸ್ಥಾನ ಅಂದರೆ ಉದ್ಯೋಗ ದಶಮ ಏಕಾದಶ ಸ್ಥಾನಗಳನ್ನು ನೋಡಿ ಆ ದಶಮ ಏಕಾದಶ ಭಾವಗಳ ಬಲದಿಂದ, ಯೋಗದಿಂದ ಯಾವುದರಲ್ಲಿ ನಮಗೆ ಸಕ್ಸಸ್ ಇರುತ್ತೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು, ಅದು ಕೇವಲ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ. ಬಟ್ ಗೋಚಾರದಿಂದ ನೋಡುವಾಗ ಇನ್ನೊಂದು ಮಂತಲ್ಲಿ ಏಕಾದಶಕ್ಕೆ ರವಿ ಆಗಮನ ಆಗ್ತಾ ಇರೋದ್ರಿಂದ ಅಲ್ಲಿಂದ ನಿಮಗೆ ವೃತ್ತಿ ಉದ್ಯೋಗಗಳ ಬದಲಾವಣೆ, ಸ್ಥಳ ಬದಲಾವಣೆ, ಅಥವಾ ದೂರ ಪ್ರಾಂತಗಳಲ್ಲಿ ನೀವು ಇಷ್ಟಪಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಆನ್ಸೈಟ್ ಆಪರ್ಚುನಿಟಿ ಬರೋದಕ್ಕೆ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಈಗ ಭಾಗ್ಯಸ್ಥಾನದಲ್ಲಿ ರವಿಗ್ರಹಣ, ಸೂರ್ಯಗ್ರಹಣ ಅನ್ನೋದ್ರಿಂದ ಹೊರದೇಶಗಳಲ್ಲಿ ಯಾವ ಕಂಟ್ರೀಸಲ್ಲಿ ಈ ಗ್ರಹಣ ಪ್ರಭಾವ ಇರುತ್ತೋ ಅಂತಹ ವಿಷಯಗಳಲ್ಲಿ ನೋಡುವಾಗ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಗ್ರಹಣದ ಮುಖಾಂತರ ಹೇಳಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋದು, ಒಂದೇ ಲಂಸಮ್ ಆಗಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ಆಗಿ, ಅಥವಾ ಅದೇನಾದರೂ ಹ್ಯಾಕ್ ಆಗಿ, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಗಿ ಅಮೌಂಟ್ ಬ್ಲಾಕ್ ಆಗಲಿಕ್ಕೆ, ಅಕೌಂಟ್ ಫ್ರೀಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಬಿಫೋರ್ ಟ್ರಾನ್ಸ್ಫರಿಂಗ್ ಎನಿ ಅಮೌಂಟ್, ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂದರೆ
ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಲಿಮಿಟ್ ಎಷ್ಟಿದೆ ಅಥವಾ ಏನು ಎಲ್ಲಿಂದ ಬಂತು ಸೋರ್ಸು, ಈ ದೊಡ್ಡ ಮಟ್ಟದಲ್ಲಿ ಮನಿ ಟ್ರಾನ್ಸಾಕ್ಷನ್ ಹಣ ಈ ವಿಷಯಗಳಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಬೇಕಾಗಿರುತ್ತೆ. ಇನ್ನೊಂದು, ದೊಡ್ಡ ಮಟ್ಟದಲ್ಲಿ ಯಾರಿಗಾದ್ರೂ ಸಾಲಗಳು ನೀಡುವಂತಹ ಸಂದರ್ಭಗಳು ಬಂದ್ರೂ ಕೂಡ ಆ ವ್ಯಕ್ತಿ ಹಿನ್ನೆಲೆ, ಆ ವ್ಯಕ್ತಿ ಮತ್ತೆ ಮರುಪಾವತಿ ಮಾಡುವಂತಹ ಶಕ್ತಿ ಇದೆಯಾ, ಇನ್ ಕೇಸ್ ಇಫ್ ಈ ಫೇಲ್ಸ್ ಟು ರೀಪೇ ದಟ್ ಮನಿ, ಏನಾದರೂ ಅಡಿಷ್ನಲ್ ಸೋರ್ಸ್, ಪ್ರತಿಯೊಂದು ಕೂಡ ವೆನ್ ಇಟ್ ಕಮ್ಸ್ ಟು ದಟ್, ಇಫ್ ಯು ಆರ್ ಇನ್ವೆಸ್ಟಿಂಗ್ ಎನಿ ಮನಿ, ನೀವು ಯಾರಿಗಾದರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಯಾರಿಗಾದ್ರೂ ಆ ಮನಿ ಕೊಡ್ತಾ ಇದ್ದೀರಾ, ಈ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇನ್ ದಟ್ಟು ಈಗ ಕೆಲವೊಂದು ಸೈಬರ್ ಮಾಯಾಜಾಲ ಬಹಳಷ್ಟು ನ್ಯೂಸ್ ಕೇಳ್ತಾ ಇರ್ತೇವೆ. ಕೋಟಿಗಳು ಅಕೌಂಟ್ಸ್ ಖಾಲಿ ಆಗ್ತಾ ಇದೆ, ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ, ಯಾರೋ ಅನ್ನೋನ್ ಪರ್ಸನ್ ಕಾಲ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕೊಡಿ, ನಿಮ್ಮ ವೈಯಕ್ತಿಕ ಸಮಾಚಾರ ಕೊಡಿ ಇತ್ಯಾದಿ ವಿಷಯಗಳಿಂದ ಕೂಡ ಬಹಳಷ್ಟು ಹಣ ನಷ್ಟ ಆಗಲಿಕ್ಕೆ ಭಾಗ್ಯಸ್ಥಾನದಲ್ಲಿ ಗ್ರಹಣದಿಂದ ಇರೋದರಿಂದ ಸೊ ವೆರಿ ಕೇರ್ಫುಲ್. ಈ ಮನಿ ಟ್ರಾನ್ಸಾಕ್ಷನ್ ವಿಷಯದಲ್ಲಿ, ಸೈಬರ್ ಕ್ರೈಮ್ಸ್ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಉದ್ಯೋಗ ಬದಲಾವಣೆಯಲ್ಲಿ ದಯವಿಟ್ಟು ರಿಗ್ರೆಟ್ ಆಗುವಂತಹ ಫಲಗಳು ಮಾಡಬೇಡಿ. ಆಲ್ರೆಡಿ ಒಂದು ಉದ್ಯೋಗದಲ್ಲಿ ಇರ್ತೀರ, ಒಂದು ಒಳ್ಳೆ ಪೊಸಿಷನ್ ಬರುತ್ತೆ, ಗುರುಬಲ ಹೆಂಗೂ ಭಾಗ್ಯದಲ್ಲಿ ಇದ್ದಾರೆ, ಸೊ ಆದ್ದರಿಂದ ಮತ್ತೊಂದು ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ, ನಾನು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಉದ್ಯೋಗ ಬದಲಾವಣೆಗೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡದೆ ಕ್ಷಣಿಕಾವೇಶದಲ್ಲಿ ಉದ್ಯೋಗ ಬದಲಾವಣೆಗಳು ಬೇಡ. ಈ ಸಂದರ್ಭದಲ್ಲಿ ಅಗೇನ್ ಏನಾಗ್ತಾ ಇರುತ್ತೆ ಅಂದರೆ, ನಾಟ್ ಓನ್ಲಿ ಉದ್ಯೋಗ, ಇಲ್ಲಿ ಪೂರ್ವ ಪುಣ್ಯ ಫಲ ಅನ್ನೋದು ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು, ಪ್ರೀತಿ ಪ್ರೇಮ ಸಂಬಂಧ ವ್ಯವಹಾರಗಳಾಗಿರ್ಬೋದು, ಅಥವಾ ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು. ಹೌ ಕಾನ್ಫಿಡೆಂಟ್ ಯು ಆರ್, ನೀವು ಚೇಂಜ್ ಮಾಡ್ತಾ ಇದ್ದೀರಾ, ಚೇಂಜ್ ಮಾಡಿದ್ಮೇಲೆ ಏನಾಗುತ್ತೆ, ಅಯ್ಯೋ ನನಗೆ ಪ್ರೀವಿಯಸ್ ಜಾಬೇ ಚೆನ್ನಾಗಿತ್ತು, ಇಲ್ಲಿ ನನಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಜನ ನೋಡಿರ್ತಾರೆ, ನಾನು ಕೆಲಸ ಮಾಡಿದ್ದೆಲ್ಲ ಬೇರೆಯವ್ರ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಸೊ ಚೇಂಜ್ ಮಾಡಿದ್ಮೇಲೆ ರಿಗ್ರೆಟ್ ಆಗ್ತೀರ. ಅಂದರೆ ಬದಲಾವಣೆಗೆ ಮುಂಚೆ ಇರುವಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಬದಲಾವಣೆ ನಂತರ ಅದಕ್ಕೆ ಇನ್ನು ಕಂಪ್ಲೀಟ್ ವಿರುದ್ಧವಾಗಿ ಬದಲಾಗುತ್ತೆ. ಆದ್ದರಿಂದ ಒಂದು ರಿಗ್ರೆಟ್ ಫೀಲ್ ಕಾಡ್ತಾ ಇರುತ್ತೆ. ದ ಸೇಮ್ ಟೈಮ್ ಇಲ್ಲಿ ಪಂಚಮಾಧಿಪತಿ ಆಗಿರುವಂತಹ ಗುರು ಇರುವಂತಹ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ಗ್ರಹಣ ಇರೋದ್ರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಂತ ಬಂದಾಗ ದಯವಿಟ್ಟು ಯಾರಿಗೂ ಕಮಿಟ್ ಆಗಿ ಕ್ಷಣಿಕಾವೇಶದಲ್ಲಿ ಮನೆಯಲ್ಲಿ ಹೇಳದೆ ಹೋಗಿ ವಿವಾಹ ಮಾಡ್ಕೊಳ್ಳೋದು, ಆದಮೇಲೆ ಒಬ್ರನ್ನೊಬ್ಬರು ಹೊಂದಾಣಿಕೆ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ರಾಂಗ್ ಜಡ್ಜ್ಮೆಂಟ್ ತಗೊಂಡೇನೋ, ರಾಂಗ್ ಡೆಸಿಷನ್ ತಗೊಂಡೇನೋ ಅಂತ ಆಮೇಲೆ ಗಿಲ್ಟ್ ಆಗಿ ಫೀಲ್ ಆಗೋದು, ರಿಗ್ರೆಟ್ ಫೀಲ್ ಆಗೋದು, ಈ ರೀತಿ ವಿಷಯಗಳು ನಡೆಯುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಶೇರ್ ಮಾರ್ಕೆಟಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಜೂಜು ಇತ್ಯಾದಿ ವಿಷಯಗಳಲ್ಲಿ ದಯವಿಟ್ಟು ಈ ಸಂದರ್ಭದಲ್ಲಿ ಮೇಜರ್ ಡೆಸಿಷನ್ನೇ ಬೇಡ. ಯಾಕಂದರೆ ಪಂಚಮದಲ್ಲಿ ಆಲ್ರೆಡಿ ಶನಿ ಪರಮಾತ್ಮ ಈ ಸಂದರ್ಭದಲ್ಲಿ ಒಂದು ರೀತಿ ಸಾರ್ಟ್ ಆಫ್ ಕೈಂಡ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಎಲ್ಲನೂ ಕರೆಕ್ಟ್ ಇದೆ ಅನಿಸ್ತಾ ಇರುತ್ತೆ. ತಗೊಳ್ಳುವಂತಹ ನಿರ್ಧಾರಗಳು, ಫೈನಲ್ ಡೆಸಿಷನ್ ಮೇಕಿಂಗ್ ಎಸ್ ಆರ್ ನೋ ಅನ್ನುವಂತಹ ವಿಷಯಗಳಲ್ಲಿ ತುಂಬ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ, ಚಂಚಲತೆ ತುಂಬಿರುವಂತಹ ಮನಸ್ಥಿತಿ ಇರುತ್ತೆ. ಸೊ ಶೇರ್ ಮಾರ್ಕೆಟ್ ಇತ್ಯಾದಿ ವಿಷಯಗಳಲ್ಲಿ ಕ್ಷಣಿಕಾವೇಶ ಅಥವಾ ಆತೃಕ್ಕೆ ಬಿದ್ದು ನಿರ್ಧಾರಗಳು ತಗೊಳ್ಳೋದು ಬೇಡ. ಸೊ ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದು ಸ್ವಲ್ಪ ಕುಜ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಅನಿರೀಕ್ಷಿತವಾಗಿ ಕೆಲವೊಂದು ಅದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಬಟ್ ಇಲ್ಲಿ ಕುಜ ಅನ್ನೋದು ಈಸ್ ಇಂಡಿಕೇಟಿಂಗ್ ಲೈಕ್ ಸಡನ್ನಾಗಿ ಅಪಘಾತಗಳು, ವಾಹನ ಚಾಲನೆ ಮಾಡುವಾಗ ಹುಷಾರಾಗಿರಬೇಕಾಗಿರುತ್ತೆ. ರಕ್ತ ದೋಷಗಳು ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಟೈಮ್ ಟು ಟೈಮ್ ಮೆಡಿಕೇಷನ್ ಯೂಸ್ ಮಾಡೋದು ಇತ್ಯಾದಿ, ಇನ್ಫೆಕ್ಷನ್ಸ್ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಸೊ ಇಲ್ಲಿ ಭಾಗ್ಯದಲ್ಲಿ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಮೇಯ್ನ್ಲಿ ಭಾಗ್ಯಸ್ಥಾನದಲ್ಲಿ ದಶಮಾಧಿಪತಿ ಅಂದರೆ ಉದ್ಯೋಗಕ್ಕೆ ಕಾರಕ ರವಿಗೆ ಗ್ರಹಣ ಆಗ್ತಾ ಇರೋದ್ರಿಂದ ಮೇಜರಾಗಿ ಈ ಸಂದರ್ಭದಲ್ಲಿ ಈ ಮನಿ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಕೆರಿಯರ್ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ, ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಸೊ ಅಷ್ಟಮ ಕುಜ ಪ್ರಭಾವದಿಂದ ದಯವಿಟ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳೋದು, ಪ್ರತಿದಿನ ಸೂರ್ಯ ನಮಸ್ಕಾರಗಳನ್ನು ಪಾರಾಯಣ ಮಾಡೋದು, ಅಥವಾ ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಿಡೋದ್ರಿಂದ, ಸೂರ್ಯ ಜಪವನ್ನು ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಫಲಗಳು ಸಿಗುತ್ತೆ. ಸೊ ವೃಶ್ಚಿಕ ರಾಶಿಯವರು ಮೇಜರಾಗಿ ಭಾಗ್ಯಸ್ಥಾನದಲ್ಲಿ ಈ ಗ್ರಹಣ ಆಗ್ತಾ ಇರೋದ್ರಿಂದ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಕೂಡ ಒಮ್ಮೆ ನಿಮ್ಮ ಮೇನ್ ಡೆಸಿಷನ್ ತಗೊಳ್ಳೋಕೆ ಮುಂಚೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಉತ್ತಮ. ಸೊ ಆಗಿರೋದ್ರಿಂದ ಶ್ರೀ ವರಮಹಾಲಕ್ಷ್ಮೀ ಹಬ್ಬ ಹತ್ತಿರವಿದೆ. ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹವು, ಶ್ರೀ ಗುರುರಾಯರ ಆರಾಧನೆಯು ಸ್ಟಾರ್ಟ್ ಆಗ್ತಾ ಇದೆ. ಶ್ರೀ ಗುರುರಾಯರ ಆಶೀರ್ವಾದವು
ಅನುಗ್ರಹ ಬಲವೂ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ